ಪ್ರಶ್ನೆ ಇದು MCFಗೆ ಸಂಬಂಧಪಟ್ಟದಲ್ಲ. ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತದೆ, ಬೆಳವಣಿಗೆಗಳಾಗ್ತವೆ, ಇದ್ದದ್ದು ಮೇಲೆ ಕೆಳಗೆ ಹೋಗ್ತಾ ಇದೆ. ಕೆಲವು ಕಾರ್ಖಾನೆಗಳು ಅಪ್ಗ್ರೇಡ್ ಆಗ್ತಾ ಇದೆ, ಕೆಲವು ಕಾರ್ಖಾನೆಗಳು ತಮ್ಮ ಅಸ್ತಿತ್ವ ಕಳ್ಕೊಳ್ತಾ ಇದೆ. ಇದೆಲ್ಲ ವಿಚಾರಗಳು ನಮ್ಮ ಜಿಲ್ಲೆಯಲ್ಲಿ ಅವಾಗ ನಡೀತಾ ಇದೆ. ಆದರೆ ಯಾವ ಕಾರ್ಖಾನೆಗಳು ಈ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಆಯಿತು, ಅದರ ಮೂಲ ಹೆಸರುಗಳನ್ನು ಬದಲಾವಣೆ ಮಾಡೋದಕ್ಕೆ ನಮ್ಮ ವಿರೋಧ ಇದೆ. ಉದಾಹರಣೆಗೆ ನಾವು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ಇವತ್ತು ಬೇರೆಯವರಿಗೆ ಗುತ್ತಿಗೆ ನೀಡಿದ್ರು. ಗುತ್ತಿಗೆ ಟು ರನ್, ನಾಟ್ ಟು ಸೆಲ್. ಅಲ್ಲಿ ಅದಾನಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹಾಕಿದ್ರು. ತಮಗೆಲ್ಲ ಗೊತ್ತಿದೆ, ಅದರ ಕನ್ಸೆಷನಲ್ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ನನ್ನ ಹತ್ರ ಇದೆ. ಅವ್ರು ಏನು ಹೇಳಿದ್ದಾರೆ ಅಂದರೆ, ಅದರಲ್ಲಿ ಮೂಲದಲ್ಲಿ ಬದಲಾವಣೆ ಮಾಡಲಿಕ್ಕೆ ಕೂಡದು ಹೆಸರಿನಲ್ಲಿ ಹಿಡಿದು, ದಟ್ ಈಸ್ ದ ಸೆಂಟಿಮೆಂಟ್ಸ್ ಆಫ್ ದಿ ಪೀಪಲ್. ಅದು ಅದಾನಿಯವರು ಕಟ್ಟಿಸಿದ್ದಲ್ಲ, ನಾವು ಜಾಗ ಕೊಟ್ಟದ್ದು, ನಾವು ಡಿಸ್ಪ್ಲೇಸ್ ಆಗಿದ್ದು, ನಾವು ಮರುಭೂಮಿಯಲ್ಲಿ ಹೋಗಿ ನಿಂತದ್ದು ಮತ್ತು ನಾವು ಜಾಗ ಮಾಡಿದ್ದು. ಅದೇ ರೀತಿಯ ಒಂದು ಸಮಸ್ಯೆ MCF ಮ್ಯಾಂಗ್ಳೂರ್ ಕೆಮಿಕಲ್ ಫರ್ಟಿಲೈಸರ್ಸ್ ಪಣಂಬೂರು, ಇದಕ್ಕೆ ಒಂದು ದೊಡ್ಡ ಸಂಕಟ ಬಂದಿದೆ. ಈ ಫರ್ಟಿಲೈಸರ್ ಕಂಪನಿ ನಾನು ಬಾಲ್ಯದಲ್ಲಿ ಇರಬೇಕಾದ್ರೂ ಅದು ಅತ್ಯಂತ ಪ್ರಮುಖವಾದಂತಹ ಒಂದು MCF ಕಾರ್ಖಾನೆ. ಮಂಗಳೂರಿಗೆ ಬಂದಂತಹ ಪ್ರಪ್ರಥಮ ಕಾರ್ಖಾನೆಯಲ್ಲಿ ಅದು ಒಂದು. ಅದು 1971ರಲ್ಲಿ ಅಸ್ತಿತ್ವಕ್ಕೆ ಬಂತು. ಈಗ 55 ವರ್ಷದ ಇತಿಹಾಸ ಇದೆ. 15 ವರ್ಷ ಇದು ಸರ್ಕಾರಿ ಒಡೆತನದಲ್ಲಿ ಇತ್ತು, 35 ವರ್ಷಗಳು ಖಾಸಗಿ ಒಡೆತನದಲ್ಲಿ ಇದ್ದರೂ ಮಂಗಳೂರು ರಾಸಾಯನಿಕ ಮತ್ತು ರಸಗೊಬ್ಬರ ಕಾರ್ಖಾನೆ ಹೆಸರನ್ನು ಬದಲಾವಣೆ ಮಾಡಿರಲಿಲ್ಲ, ಇನ್ಕ್ಲೂಡಿಂಗ್ ವಿಜಯಮಲ್ಯ ಮತ್ತು ಜುವಾರಿಗೆ ಹೋಯಿತು. ಯಾರೂ ಹೆಸರನ್ನು ಬದಲಾವಣೆ ಮಾಡಿರಲಿಲ್ಲ. ಆದರೆ ಇವತ್ತು ಸುಮಾರು 15 ವರ್ಷಗಳ ಈ ಒಂದು ಪೀರಿಯಡ್ನಲ್ಲಿ UB ಕಂಪನಿಯವರು ಬಂದರು, ಜುವಾರಿ ಬಂದರು, PPL ಬಂದರು, MCF ಒಡೆತನ ಹೊಂದಿದಂತ ಅಡ್ವೆನ್ಸ್ ಅಂತ ಗುಂಪು 2 ಫರ್ಟಿಲೈಸರ್ ಕಂಪನಿಗಳನ್ನು ಪಾರಾದೀಪ್ ಫಾಸ್ಫೇಟಸ್ ಜೊತೆ ವಿಲೀನಗೊಳಿಸಿತು. MCF ಎಂಬ ಹೆಸರನ್ನು ಇವತ್ತು ಅದು ಇತಿಹಾಸ ಸೇರುವ ಹಾಗೆ ಮಾಡಿ ಈಗ ಏನಂತ ಹೆಸರಿಟ್ಟಿದ್ದಾರೆ, ಇದಕ್ಕೆ ಪಾರಾದೀಪ್ ಫಾಸ್ಫೇಟಸ್ ಲಿಮಿಟೆಡ್ ಅಂತ ಮಾಡಿದ್ದಾರೆ. ನಮ್ಮ ಒತ್ತಾಯ ಇರೋದು, ನೀವು ಯಾವ ಕಂಪನಿಯನ್ನು ನಡೆಸಿ ಯೂನಿಟ್ ಆಫ್ MCF ಅಂತಲೇ ಇಡಬೇಕು. ಜಾಗ ಕೊಟ್ಟವರು ನಾವು, ಜಾಗ ಕೊಟ್ಟು ಡಿಸ್ಪ್ಲೇಸ್ ಆಗಿ ಗುಡ್ಡೆ ಮತ್ತು ಎಲ್ಲೆಲ್ಲಿ ಮೂಲೆಗಳಲ್ಲಿ ವಾಸವಾಗಿ ತನ್ನ ಮನೆ ಕಳ್ಕೊಂಡವರು ನಾವು. ಎಷ್ಟೇ ಸಂಕಟ ಬಂದರು, ಕೊರೋನಾ ಸಂದರ್ಭದಲ್ಲಿಯೂ ಇವರಿಗೆ ನೀರು ಕೊಟ್ಟು ಕಾರ್ಖಾನೆ ನಡೆಸಿದವರು ಮಂಗಳೂರಿನ ಜನತೆ. ರಸ್ತೆ ನಮ್ಮದು, ಜಾಗ ನಮ್ಮದು, ತ್ಯಾಗ ನಮ್ಮದು, ದುಡ್ಡು ಮಾಡಿದವರು. ಇವತ್ತಿನ ದಿನಕ್ಕೂ ಮಂಗಳ ಯೂರಿಯಾ ಅಂತ ಹೇಳಿದ್ರೆ ರೈತರಿಗೆ ಇಟ್ಸ್ ಎ ಬ್ರ್ಯಾಂಡ್ ನೇಮ್. ಇವರು ಗೋವಾದ ಜುವಾರಿ ಕಂಪನಿಯವರ ಹೆಸರಿನಲ್ಲಿ ಒಮ್ಮೆ ಯೂರಿಯಾವನ್ನು ಮಾಡಿದ್ರು. ಯಾರ ತಗೊಂಡ್ರ ಕೇಳಿ, ಬಾಗಿಲು ಮುಚ್ಚಲಿಲ್ವಾ? ಯಾಕೆಂದ್ರೆ ಮಂಗಳ ನಮ್ಮ ಪ್ರಾಡಕ್ಟ್, ಇದು ನಮ್ಮ ರೈತರ ಕಾರ್ಖಾನೆ. ಇವರು ದಿವಸಕ್ಕೊಂದನ್ನು ಬರುವುದು, ದಿವಸಕ್ಕೊಂದು ಹೆಸರು ಕೊಡುವುದನ್ನು ನಾವು ಒಪ್ಪೋದಿಲ್ಲ. ಇಟ್ಸ್ ಎನ್ ಐಡೆಂಟಿಟಿ ಆಫ್ ಅವರ್ ಡಿಸ್ಟ್ರಿಕ್ಟ್. ನಾವು ಇದಕ್ಕೆ ನಮ್ಮ ತ್ಯಾಗವನ್ನು ಮಾಡಿದ್ದೇವೆ. ಇವತ್ತಿಗೂ ನೀರು ಕೊಡ್ತಾ ಇದ್ದೀವಿ. ಬೇರೆ ಕಡೆ ಕುಡಿಯುವ ನೀರಿನ ಸಮಸ್ಯೆ ಇದ್ರೂ MCF ಕಾರ್ಖಾನೆ ನಡೆಸಬೇಕು ಅಂತ ಅದಕ್ಕೆ ನೀರು ಕೊಡ್ತಾ ಇದ್ದೀವಿ. ಒಮ್ಮೆ ಅಮೋನಿಯಂ ಕೊರತೆ ಆಯಿತು ಕಾರ್ಖಾನೆ ನಡೆಸಲು. ನಾನೇ ಸದನದಲ್ಲಿ ಅದನ್ನು ತಗೊಂಡು ಚರ್ಚೆ ಮಾಡಿ, ಪ್ರಭಾಕರ್ ರಾಯರು ಅಂತೇಳು ಡೈರೆಕ್ಟರ್ ಇದ್ರು, ಅವರನ್ನು ನಾವು ತೆಗೆದುಕೊಂಡು ಹೋಗಿ ಮುಖ್ಯಮಂತ್ರಿಗಳ ಹತ್ರ ಕೇಳಿ, ವಿಧಾನ ಪರಿಷತ್ನಲ್ಲಿ ಮಾತಾಡಿ, ನೀವು ಅದಕ್ಕೆ ರಾ ಮೆಟೀರಿಯಲ್ ಕೊಡದೇ ಇದ್ರೆ ಅದು ಬಂದಾಗ್ತದೆ, ಎಷ್ಟೋ ಮಂದಿ ಉದ್ಯೋಗ ಕಳ್ಕೊಳ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ಮತ್ತು ಇದರಲ್ಲಿ 75% ಎಂಪ್ಲಾಯೀಸ್ ನಮ್ಮ ಜಿಲ್ಲೆಯವರೇ ಇದ್ರು. ಇವತ್ತು ನೀವು ಎಲ್ಲವೂ ಮರೆತಾಗಿ ಮಾಡಿದ್ರೆ ನಾಳೆ ಅದು ಕೂಡ ಕಾರ್ಖಾನೆ ಇರುವುದು 99 ವರ್ಷಕ್ಕೆ ಲೀಸ್ ಅಂಡರ್ ದಿ NMPT ಆಸ್ ಫರ್ ಐ ನೋ, ಅಲ್ಲೇನ್ರಿ? ಲೀಸ್ ಇರುವಂತ ಕಾರ್ಖಾನೆ ಜಾಗ. ನೀವು ನನ್ನ ಪ್ರಶ್ನೆ ಇದೆ ಇವರ ಹತ್ರ, ನೀವು ಎಷ್ಟು ಬಂಡವಾಳ ಹಾಕಿದಿರಿ ಹೇಳಿ?
ಎಷ್ಟು ಉತ್ಪಾದನೆ ಜಾಸ್ತಿ ಮಾಡಿದ್ದೀರಿ ಹೇಳಿ? 1300 ಚಿಲ್ಲರೆ ಟನ್ ಉತ್ಪಾದನೆ ಆಗ್ತಿತ್ತು. ಈಗ ಎಷ್ಟು ಜಾಸ್ತಿ ಮಾಡಿದ್ದೀರಿ ನೀವು? ನೀವು ಯಾರಾದ್ರೂ ನೋಡಿದ್ದೀರಾ ಆ ಕಾರ್ಖಾನೆಯದು ಅಭಿವೃದ್ಧಿ ಆಗಿದ್ದು? ಹೆಸರೊಂದು ತೆಗೆದು ಬಿಟ್ರೆ ದೇರ್ ವಾಸ್ ನೋ ಡೆವಲಪ್ಮೆಂಟ್. ಅದನ್ನು ಎಷ್ಟೋ ವೃದ್ಧಿ ಮಾಡಬಹುದಿತ್ತು. ದೇರ್ ಇಸ್ ನೋ ಮಚ್ ಇನ್ವೆಸ್ಟ್ಮೆಂಟ್ ಮಾಡಿಯೇ ಇಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ನೆಲದಲ್ಲಿರುವಂತ ಈ ಜನರ ತ್ಯಾಗದ ಅಲ್ಲಿ 95% ಎಂಪ್ಲಾಯೀಸ್ ನಮ್ಮ ಜಿಲ್ಲೆಯವರು ಕೆಲಸ ಮಾಡಿದ್ದಾರೆ. ಮ್ಯಾಂಗ್ಳೂರ್ ಕೆಮಿಕಲ್ ಫರ್ಟಿಲೈಸರ್ಸ್ MCF ಅಂತ ಹೇಳುವುದನ್ನ ದೊಡ್ಡ ಅಕ್ಷರದಲ್ಲಿ ಬರೀಬೇಕು. ಇದನ್ನು ನಾನು ವಿಧಾನ ಪರಿಷತ್ತಲ್ಲಿ ಪ್ರಶ್ನೆ ಮಾಡ್ತೀನಿ. ಇಂಥ ಟ್ರೆಂಡ್ ಇಸ್ ವೆರಿ ಬ್ಯಾಡ್ ಫಾರ್ ದ ಸೊಸೈಟಿ. ನಾವು ತ್ಯಾಗ ಮಾಡಿ ಕೊಡೋದು, ಇವರು ಮತ್ತೆ ಆಚೆ ಈಚೆ ಮಾಡಿ 10 ಪೈಸೆ ಆಚೆ 15 ಪೈಸೆ ಈಚೆ ಮಾಡೋದು, ಮತ್ತೆ ಇವರಿಗೆ ಬೇಕಾದ ಹೆಸರು ಇಟ್ಕೊಂಡು ಹೋಗುದು. ನೋ, ಆ ರೀತಿ ಈ ಒಂದು ಕಾರ್ಖಾನೆಯ ಕೆಲಸದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳುವಂತದ್ದು. ಮತ್ತು ಮಂಗಳೂರಿನ ಜನತೆ 5 ದಶಕಗಳ ಅನ್ಯೋನ್ಯತೆ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ. ಇಂಥ ಹೆಸರನ್ನು ವಿಲೀನ ಹೆಸರಲ್ಲಿ ರಾತೋರಾತ್ರಿ ಇತಿಹಾಸದ ಕಸದ ಬುಟ್ಟಿಗೆ ಎಸೆದು MCF ನೊಂದಿಗೆ ನಿಂತಿರುವಂತಹ ಪ್ರತಿಯೊಬ್ಬರಿಗೂ ಮಂಗಳೂರಿನ ಹಾಗೂ ರಾಜ್ಯದ ಜನತೆಗೆ ತೀವ್ರವಾದಂತಹ ನೋವು ಉಂಟಾಗಿದೆ. 500ಕ್ಕೂ ಹೆಚ್ಚು ಮಾಜಿ ಉದ್ಯೋಗಿಗಳು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಒಂದಾಗಿ ಇಲ್ಲೆಲ್ಲ ಕೂತಂತವರು MCF ಹೆಸರನ್ನು ಉಳಿಸುವ ಹೋರಾಟದ ಮುಂಚೂಣಿಯಲ್ಲಿದ್ದಾರೆ. ಕೂಡಲೇ ಆಡಳಿತ ವರ್ಗ ಇಲ್ಲಿನ ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ಮಂಗಳೂರು ರಾಸಾಯನಿಕ ಮತ್ತು ರಸಗೊಬ್ಬರ ಮ್ಯಾಂಗ್ಳೂರ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಎಂಬ ಹೆಸರಿನ ನಾಮಫಲಕವನ್ನು ಮರುಸ್ಥಾಪಿಸಬೇಕು ಎಂದು ನಾನು ಸಹಿತ ಎಲ್ಲರೂ ಸೇರಿ ಆಗ್ರಹಿಸಿದ್ದೇವೆ. ನಾನು ಇವತ್ತು ಬೆಳಗ್ಗೆ ಅವರ ಬೆಣ್ಣೊಂಚ HR ರೆಡ್ಡಿಗೆ ಮಾತಾಡಿದ್ದೇನೆ, ಹೇಳಿದ್ದೇನೆ, ಮಾಡದೇ ಇದ್ರೆ ಐ ರಿಕ್ವೆಸ್ಟ್ ಡೆಪ್ಟಿ ಕಮಿಷನರ್ ಟು ಇಂಟರ್ಫಿಯರ್ ಇಮಿಡಿಯೇಟ್ ಆಗಿ. ಮತ್ತು ಉಸ್ತುವಾರಿ ಮಂತ್ರಿಗಳನ್ನ ನಾನು ಅಲ್ಲಿ ಕರ್ಕೊಂಡು ಹೋಗ್ತೇನೆ. ನಾನೇ ಹೋಗಿ ಸಾಧ್ಯವಾದರೆ ಬೋರ್ಡ್ ಅನ್ನು ತೆಗೆದಾಕ್ತೇನೆ. ಅವಕಾಶ ಕೊಡಬೇಡಿ. ಅಲ್ಲದೆ ಇವತ್ತು ನಾವು ನಿಮಗೆ ನೀರು ಕೊಡ್ತಾ ಇದ್ದೀವಿ, ನಾವು ಅದರ ಬಗ್ಗೆಯೂ ಸ್ಕ್ರೂಟಿನಿ ಮಾಡಬೇಕು ಅಂತ ನಾನು ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ಕಮಿಷನರ್ ಹತ್ರ ಕೇಳಿಕೊಳ್ತೇನೆ. ನಮ್ಮ ಐಡೆಂಟಿಟಿಗೆ ತೊಂದರೆ ಆದಾಗ, ನಮ್ಮ ಭಾವನೆಗೆ ನೀವೇನಾದ್ರು ತೊಂದರೆ ಮಾಡಿ ನಾವು ಅದನ್ನು ಸುಲಭದಲ್ಲಿ ಬಿಡಿಸಿದ್ದೇವೆ. ನೀವೊಮ್ಮೆ ಸ್ಟ್ರೈಕ್ ಮಾಡಿದಾಗ ನಾನು ಬಂದಲ್ಲಿ ಕೂತಿದ್ದವು MCF ಅನ್ನು ಉಳಿಸಿ ಅಂತ. 15 ಜನ ಇಂಡಸ್ಟ್ರಿಯಲ್ ಅದರಲ್ಲಿ ಇದು ಆಕ್ಸಿಡೆಂಟ್ ಆಗಿ ಪ್ರಾಣ ಕಳ್ಕೊಂಡ್ರು. ಯಾರು ಕಳ್ಕೊಂಡ್ರು ಸ್ವಾಮಿ? ನಮ್ಮವರು ಕಳ್ಕೊಂಡರು. ಜಾಗ ಇಲ್ವಾ? ಭಾವನಾತ್ಮಕವಾದ ಸಂಬಂಧ ಇಲ್ವಾ? ಜಾಗ ಕೊಟ್ಟಿಲ್ವಾ? ಎಲ್ಲವೂ ತೆಗೆದುಕೊಂಡು ಮನಸ್ಸಿಗೆ ಬಂದಾಗೆ ಇನ್ನು ಮುಂದಕ್ಕೆ ನಮ್ಮ ಜಿಲ್ಲೆ ಒಳಗಡೆ ಅಥವಾ ರಾಜ್ಯದಲ್ಲಿ ಯಾವುದೇ ಸರ್ಕಾರಿ ಕಾರ್ಖಾನೆಗಳು ಈ ರೀತಿ ಮ್ಯಾನೇಜ್ಮೆಂಟ್ ಬದಲಾವಣೆ ಆದಾಗ ತಮ್ಮ ಹೆಸರನ್ನು ಹಾಕೊಂಡು ಸುತ್ತಾಡೋದಕ್ಕೆ ನಮ್ಮ ವಿರೋಧ ಇದೆ. ಇದು ಅವರು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಎಲ್ಲವೂ ಕಾಂಟ್ರಾಕ್ಟ್ ನ್ಯಾಯ ಇರುವುದು ಲೋಕಲ್ನ ಸಮಾಜದ ಭಾವನೆಗಳಿಗೆ ಸ್ಪಂದಿಸಬೇಕು. ದಟ್ ಇಸ್ ದ ಒನ್ ಪಾಯಿಂಟ್ ಎವ್ರಿವೇರ್ ಇಟ್ ಇಸ್ ದೇರ್ ಇನ್ ಆಲ್ ಕಾಂಟ್ರಾಕ್ಟ್. ಹಾಗಾಗಿ ಇದರ ಬಗ್ಗೆ ನಾವು ತೀವ್ರವಾದಂತಹ ಪ್ರತಿಭಟನೆ ಮಾಡ್ತೀವಿ. ಇಮ್ಮಿಡಿಯೇಟ್ ಆಗಿ ಮಾಡಬೇಕು. ಇದಿದ್ರೆ ನಾವಲ್ಲಿ ಸತ್ಯಾಗ್ರಹ ಕೂತ್ಕೊಳ್ಳುವುದು ಪ್ರಯತ್ನ ಇದೆ, ಅಲೋಸನೇಷನ್ ಇದೆ ಮತ್ತು ನಮ್ಮ ಎಲ್ಲ ರೀತಿಯ ಹೋರಾಟಗಳು ಮಾಡ್ತೀವಿ. ಮತ್ತು ಕೂಡಲೇ ಅದಕ್ಕೆಲ್ಲ ಅವಕಾಶ ಕೊಡಬೇಡಿ. ಇದೆಲ್ಲವನ್ನ ಬಹಳ ರೀತಿಯಲ್ಲಿ ಸೌಹಾರ್ದ ರೀತಿಯಲ್ಲಿ ಇದು ಪರಿಹರಿಸಬೇಕು ಮತ್ತು ಅದರ ಹೆಸರನ್ನ ಕೂಡಲೇ ನಿಮ್ಮ ಹೆಸರು ಏನಿದೆ ಅದು ಹಾಕಿ, ನಮ್ದೇನು ಅಡ್ಡವಿಲ್ಲ. ಆದರೆ MCF ಅಂತ ಹೇಳೋದು ಜನರ ಕಣ್ಣಿಗೆ ಕಾಣುವ ಹಾಗೆ ಆ ಐಡೆಂಟಿಟಿಯನ್ನು ಉಳಿಸಿಕೊಳ್ಳಿ. ಅದರ ಐಡೆಂಟಿಟಿಯನ್ನು ಉಳಿಸಿಕೊಳ್ಳಿ. ನೀವು ನಿಮ್ಮ ಯೂನಿಟ್ ಹೆಸರು ಹಾಕೋದಕ್ಕೆ ನಾವು ಯಾರು ಬೇಡ ಅಂತ ಹೇಳಿ, ಬಟ್ ಯು ಹ್ಯಾವ್ ಟು ರಿಟೈನ್ ದಿ ನೇಮ್ ಆಫ್ MCF.
ಇಷ್ಟೊಂದು ಬಿಟ್ರೆ ಬೇರೆ ನಮ್ದು ಏನೂ ವಾದ ಇಲ್ಲ. ನಮ್ದು ಕಾರ್ಖಾನೆ ನಡೆಯಬೇಕು, ಹೆಚ್ಚು ವ್ಯಾಪಾರ ಮಾಡಬೇಕು, ಹೆಚ್ಚು ಜನರಿಗೆ ಕೆಲಸ ಕೊಡಬೇಕು, ಇದಕ್ಕೆ ಫುಲ್ ಸಪೋರ್ಟ್. ನಾವು ಏನ್ ಬೇಕೋ ಅದು ಎಲ್ಲ ಇದ್ದೇವೆ, ಸಪೋರ್ಟ್ ಇದೆ. ಆದರೆ ಜನರ ಭಾವನೆಗಳಿಗೆ ವಿರುದ್ಧವಾಗಿ ಕೆಲಸ ಮಾಡಬೇಡಿ.